ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶ್ರೀಯುತ ಶೇಖರ ಪರವ ವೇದಿಕೆಯನ್ನು ಸೇರಿಕೊಳ್ಬೇಕು. ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಳ್ಳಾಲ ಎಸ್ ಕೌನ್ಸಿಲರ್ ಆಗಿರುವ ಅಶ್ರಫ್ ಅವರು ವೇದಿಕೆಯನ್ನು ಸೇರಿಕೊಳ್ಬೇಕು. ಡಾಕ್ಟರ್ ಅಜಯ್ ಕ್ಯಾನ್ಸರ್ ತಜ್ಞರು ದಯವಿಟ್ಟು ವೇದಿಕೆಯನ್ನು ಸೇರಿಕೊಳ್ಳಿ. ಡಾಕ್ಟರ್ ಸಂಗೀತ ಮಹಿಳಾ ಕ್ಯಾನ್ಸರ್ ತಜ್ಞರು ತಾವು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು. ನಮ್ಮ ಬಾಲಕೃಷ್ಣ ಅಡ್ಯಂತಾಯ ತಾವು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು. ಶಾಲಾಭಿವೃದ್ಧಿ ಸಮಿತಿಯ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ನಾಡಗೀತೆಯೊಂದಿಗೆ ಇದೀಗ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆ. ಎಲ್ಲರೂ ಎದ್ದು ನಿಂತು ನಮ್ಮೊಂದಿಗೆ ಗೌರವಿಸಬೇಕು. ನಾಡಗೀತೆಯನ್ನು ಹಾಡುವುದರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುಣ್ಯ ಹಂಪಲ ಕುವಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೈರವ ಹೊಯ್ಸಳರಾಡಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಡೆ. ನನ್ನೂರಿನ ಜನ ಶಿಕ್ಷಣವಿಲ್ಲದೆ ಅನಕ್ಷರಸ್ಥರಾಗಬಾರದೆಂಬ ದೂರದೃಷ್ಟಿಯ ಚಿಂತನೆಯಿಂದ ದಿವಂಗತ ಕೃಷ್ಣ ಭಟ್ ಮತ್ತು ದಿವಂಗತ ನಾರಾಯಣ್ ಭಟ್ರವರಿಂದ ಸ್ಥಾಪಿಸಲ್ಪಟ್ಟ ಶಾಲೆಗೆ 91 ವರ್ಷಗಳು ಕಳೆದಿದೆ. 90 ವರ್ಷಕ್ಕೆ ಕಾಲಿಡುತ್ತಿರುವ ಹೊತ್ತಿನಲ್ಲಿ ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. 400ಕ್ಕೂ ಸಮೀಪ ವಿದ್ಯಾರ್ಥಿಗಳನ್ನು ತನ್ನ ಒಡಲಿಟ್ಟು ಈ ಶಿಕ್ಷಣ ಸಂಸ್ಥೆ ಮಕ್ಕಳನ್ನು ಮರಳಿ ಆ ಗತ ವೈಭವಕ್ಕೆ ಈ ಶಾಲೆ ಮರಳುತ್ತದೋ ಎನ್ನುವ ಪ್ರಶ್ನಾರ್ಥಕ ಚಿಹ್ನೆ ನಮ್ಮನ್ನು ಕಾಡಬಹುದು. ನಾವು ಸುದೀರ್ಘವಾಗಿ ಮಾತನಾಡುವ ವಿಚಾರವಲ್ಲ. ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ. ವೇದಿಕೆಗಳನ್ನು ಕಾಡುವಾಗಲೇ ಬಹಳಷ್ಟು ಭಯಭೀತರಾಗ್ತಾ ಇದ್ದೇನೆ. ಕಾರಣ ಹಲವಾರು ಗಣ್ಯರು ತುಂಬಿದಂತಹ ವೇದಿಕೆ. ನಾವು ಕಾರ್ಯಕ್ರಮವನ್ನು ನಮ್ಮ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹೈದರ್ ಪ್ರತಿಪಾಡಿಯವರು ನಾವು ಈ ವಿಚಾರಗಳನ್ನು ಬದಿಗೊತ್ತಿ ದೂರದ ದೇರಳಕಟ್ಟೆಯಿಂದ ಇಲ್ಲಿಗೆ ಆಗಮಿಸಿ ಅವರು ಈ ಒಂದು ವಿಚಾರವನ್ನು ಹೇಳಿದಂತಹ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಈ ಪ್ರಚಾರ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದರು. ನಮ್ಮ ಹೈದರ್ ಪ್ರತಿಪಾಡಿಯವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವ್ಯವಸ್ಥಾಪಕರು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ STMC ಅಧ್ಯಕ್ಷರಾಗಿರುವ ಹಮ್ಜರ್ ಅವರು, ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ, ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚಾಗಿ ಪ್ರೋತ್ಸಾಹಿಸುವ
ಮಾಧವ ಮಾವೆ ಅವರು ಇದ್ದಾರೆ. ತಾಲೂಕ್ ಪಂಚಾಯತ್ನ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಸಮಾಜಮುಖಿಯಾದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಇರುವ ಮಾಧವ ಮಾವೆ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಟ್ಟಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಳ್ನಾಡು ಗ್ರಾಮದ ಪ್ರಥಮ ಪ್ರಜೆ ಸನ್ಮಾನ ಶ್ರೀಯುತ ಅಶ್ರಫ್ ಸಾಲೆತ್ತೂರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಈ ಭಾಗವನ್ನು 2 ಬಾರಿ ಪ್ರತಿನಿಧಿಸಿದ ಜಿಲ್ಲಾ ಪಂಚಾಯತ್ನ ಸಮರ್ಥ ಸದಸ್ಯರಾಗಿರುವ ಮಾಸ್ಟರ್ ಆಫ್ ಸ್ಪೀಚ್ ಎನ್ನುವ ಖ್ಯಾತಿಗೆ ಪಾತ್ರರಾಗಿರುವಂತಹ MS ಮೊಹಮ್ಮದ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಶಾಲೆ ಕಷ್ಟಕರ ದಿನದಲ್ಲಿ ಎದುರಿಸಿದಂತಹ ಸಂದರ್ಭದಲ್ಲಿ ನಮಗೆ 25,000 ಅನುದಾನವನ್ನು ಒದಗಿಸಿಕೊಡುವುದರ ಮೂಲಕ ವಿಟ್ಲಪಡ್ನೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಕೊಳ್ನಾಡು ಗ್ರಾಮವನ್ನು ಇವತ್ತು ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯಲಿಕ್ಕೆ ಕಾರಣಕರ್ತರಾಗಿರುವಂತಹ ಸುಭಾಷಿತ ಶೆಟ್ಟಿ ಕುಳಾಲು ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ವೇದಿಕೆಗೆ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರಾಜರಾಮ್ ಭಟ್ ಬಲಿಪುಗುಳಿ ಹೆಸರು ಕೇಳದವರು ವಿರಳ. ಕಾರಣ ಅದೆಷ್ಟೋ ದುಡಿಯುವ ಕೈಗಳಿಗೆ ಇವತ್ತು ಅದೆಷ್ಟೋ ಕುಟುಂಬಗಳು ಒಪ್ಪತ್ತಿನ ಊಟವನ್ನು ನೆಮ್ಮದಿಯಿಂದ ಊಟ ಮಾಡಿ ಮಲಗುದಿದ್ರೆ ಅದಕ್ಕೆ ಕಾರಣಕರ್ತರಾಗಿರುವಂತಹ ಸನ್ಮಾನ ಶ್ರೀಯುತ ರಾಜರಾಮ್ ಭಟ್ ಬಲಿಪುಗುಳಿ ತಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಫೋಟೋ ಕಾಲ್ ತಪ್ಪಿದೆ ಅಂತ ಭಾವಿಸಬೇಡಿ, ನಾನು ಒಂದೇ ಲೈನಿಗೆ ಸ್ವಾಗತ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಟರಿಗಳು, ಖ್ಯಾತ ನ್ಯಾಯವಾದಿಗಳು ಆಗಿರುವಂತಹ ಅಬೂಬಕರ್ ವಿಟ್ಲ ಅವರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಶಾಲೆಗಾಗಿ ಯಾವತ್ತೂ ನಮ್ಮ ಹೃದಯ ಮಿಡಿಯಲಿಕ್ಕಿದೆ, ನಮ್ಮ ಸಂಪೂರ್ಣ ಸಹಕಾರವಿದೆ ಎಂಬ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಂತಹ ಅಬೂಬಕರ್ ನೋಟರಿ ವಿಟ್ಲ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಮ್ಮೊಂದಿಗೆ ಪ್ರೀತಿಯನ್ನು ಹಂಚಿಕೊಂಡಿದೆ. ತಮಗೂ ಕೂಡ ವೇದಿಕೆಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡುಮಠ ಶಾಲೆಯ STMCಯ 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಆರಿಫ್ ಕರಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾವು ವೇದಿಕೆಯನ್ನು ಕಾಣುವಾಗ ನಮಗೆ ಮನಸ್ಸಿಗೆ ಸಂತೃಪ್ತಿ ಕಾಣ್ತಾ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನೇನ ಶಲಕಾಯ ಚಕ್ಷುರ್ಮಿಲಿತಮ್ಯನ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮೆಲ್ಲ ಗುರುಗಳನ್ನು ಒಂದೇ ವೇದಿಕೆಯಲ್ಲಿ ಕಾಣುವಂತಹ ಸೌಭಾಗ್ಯ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಒದಗಿ ಬಂದಿದೆ. ಈ ಒಂದು ದಿನಕ್ಕಾಗಿ, ಈ ಒಂದು ನಿಮಿಷಕ್ಕಾಗಿ, ಈ ಒಂದು ಕ್ಷಣಕ್ಕಾಗಿ ನಾವು ಕಳೆದ ಹಲವಾರು ದಿವಸಗಳಿಂದ ಒಂದು ಹೊತ್ತಿನ ಊಟವನ್ನು ಕೂಡ ಸರಿಯಾಗಿ ನಿರ್ವಹಿಸದೆ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಹಗಲು ರಾತ್ರಿ ಪರಿಶ್ರಮಿಸ್ತಾ ಇದ್ದೇವೆ. ಆ ಒಂದು ಚಂದದ ದಿನ ಇವತ್ತು ಹತ್ತಿರ ಬಂದಿದೆ. ನಮ್ಮ ಸನ್ಮಾನ ಈ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ ಸನ್ಮಾನ ಶ್ರೀಯುತ ನರಸಿಂಹ ಭಟ್ ತಾವು ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹನೀಯರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳ ಒತ್ತಡಗಳ ಮಧ್ಯೆಯೂ ಕೂಡ ನಮ್ಮ ಇವತ್ತು ಸನ್ಮಾನಿತರು, ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವವರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅದಲ್ಲದೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬಹಳಷ್ಟು ಸಂಘಟಿಸುವಲ್ಲಿ ಯಶಸ್ವಿಯ ಪಾತ್ರವನ್ನು ವಹಿಸಿಕೊಂಡಿರುವಂತಹ ಬಿರ್ವಾ ಸೆಂಟರ್ ಇದರ ಮಾಲಕರು, ಅದೇ ರೀತಿ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಸಂಜೀವ್ ಪೂಜಾರಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ನಮ್ಮ ಈ ಗ್ರಾಮದ, ಈ ಊರಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ, ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲದ ಈ ಶಾಲೆಗೆ ಭವಿಷ್ಯದ ಒಂದು ಕನಸಿನಂತಿರುವಂತಹ ಹಮೀದ್ ಕುಲ್ಯಾರ್ ಅವರು ಇವತ್ತು ಉದ್ಯಮಿಯಾಗಿ ಯಶಸ್ವಿಯ ಪಥವನ್ನು ತಲುಪಿದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಂತಹ ಒಂದು ಶಾಲೆಗಾಗಿ, ಶಾಲೆಯ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಹಕೀಂ ಪ್ರತಿಪಾಡಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಶಾಲೆಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಜಿ ರಾಂಭಟ್ ಅವರು ಧಾರ್ಮಿಕ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆಯನ್ನು ಕೊಟ್ಟು ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ ಶ್ರೀಯುತ ಮಜಿ ರಾಂಭಟ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹನೀಯರ ಪರವಾಗಿ ಬಹಳಷ್ಟು ಗೌರವದಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಶಾಲೆಗೆ ನಮ್ಮ ಶಶಿಕುಮಾರ್ ಭಟ್ರವರು ದಯವಿಟ್ಟು ವೇದಿಕೆಯನ್ನು ಸೇರ್ಕೊಳ್ಬೇಕು. ತಮ್ಮನ್ನು ಬಹಳ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಿವೃತ್ತ ಸೈನಿಕರಾಗಿ ಈ ಶಾಲೆಯ ಉಳಿಗೋಸ್ಕರ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ನಮಗೆ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಗೋಪಾಲಕೃಷ್ಣ ಭಟ್ ಮಾದಕಟ್ಟೆ, ಅದೇ ರೀತಿ ನಮ್ಮ ಗೋಪಾಲಕೃಷ್ಣ ಭಟ್ ಮಾದಕಟ್ಟೆ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇರುವಂತಹ ಗೋಪಾಲಕೃಷ್ಣ ಭಟ್ ಮಾದಕಟ್ಟೆ
ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಿಶೇಷವಾಗಿ ಸಹಕಾರಿ ಕ್ಷೇತ್ರದ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವ ಸಹಕಾರಿ ಕ್ಷೇತ್ರದಲ್ಲಿ ಅನನ್ಯ ಸೇವೆಯನ್ನು ಸಾಧಿಸಿದಂತಹ ದಾಮೋದರ್ ಕುಲಾಲ್ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವುದರ ಮೂಲಕ ನಮ್ಮೊಂದಿಗೆ ಪ್ರೀತಿಯನ್ನು ಹಂಚಿಕೊಂಡಿದ್ದೀರಿ. ತಮ್ಮನ್ನ ವೇದಿಕೆಗೆ ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿರುವ ಕಿತ್ತಳೆಯನ್ನ ಮಾರಿ ಶಾಲೆಯನ್ನ ಕಟ್ಟಿ ರಾಷ್ಟ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹರೇಕಳದ ಹೆಸರನ್ನ ಜಗಜ್ಜಾಹಿರಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಅಕ್ಷರ ಸಂತ ಹರೇಕಳ ಹಾಜಪ್ಪನವರು ವೇದಿಕೆಯಲ್ಲಿದ್ದರೆ ತಮ್ಮನ್ನ ಎಲ್ಲ ಮಹನೀಯರ ಪರವಾಗಿ ದಯವಿಟ್ಟು ತಾವು ಎದುರಲ್ಲಿ ಕೂತ್ಕೊಳ್ಬೇಕಿತ್ತು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹರೇಕಳ ಹಾಜಪ್ಪನವರಿಗೆ ಎಲ್ಲ ಮಹನೀಯರ ಪರವಾಗಿ ಆತ್ಮೀಯತೆಯ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಸುಂದರ್ ಶೆಟ್ಟಿ ಬೊಳ್ಳಚಾರ್ ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ವೇದಿಕೆಗೆ ತಮ್ಮನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವಿಟ್ಲಪಟ್ಟಣೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಶ್ರೀಯುತ ರವಿ ಶೆಟ್ಟಿ ಕರ್ಕಳ ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಸ್ವಾಗತ ಮಾಡುವಾಗ ಆಚೆ ಈಚೆ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು. ಕಾರಣ ಎಲ್ಲವನ್ನ ವೇದಿಕೆಯಲ್ಲಿ ಕುಳಿತ ರೀತಿಯಲ್ಲಿ ನಾವು ಸ್ವಾಗತವನ್ನು ಮಾಡಿಕೊಂಡು ಹೋಗಿದ್ದೇವೆ. ಅದೇ ರೀತಿ ನಮ್ಮ ರವಿ ಶೆಟ್ಟಿ ಕರ್ಕಳ ಇವರನ್ನು ಕೂಡ ಬಹಳಷ್ಟು ಗೌರವದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಹಮೀದ್ ಕೊಡಂಗಾಯಿ ಅವರಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಗೌರವಾನ್ವಿತ ಅತಿಥಿ ಹಮೀದ್ ಕೊಡಂಗಾಯಿ ತಮ್ಮನ್ನು ಕೂಡ ವೇದಿಕೆಗೆ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಸಮಿತಿಯ ಅಧ್ಯಕ್ಷರು ಸಮಾಜಮುಖಿಯಾದಂತಹ ರಫೀಕ್ ರವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಣದ ವತಿಯಿಂದ ನಮ್ಮ ಶಾಲೆಗೆ ಒಂದು ಜಾರುಕಂಬದ ವ್ಯವಸ್ಥೆಯಾಗಿದೆ. ಇದಕ್ಕೆ ನಮಗೆ ನೆರವು ಮಾಡಿ ಸಹಕಾರವನ್ನು ಕೊಟ್ಟಂತಹ ಕೊಡುಗೈ ದಾನಿಗಳು ಉಮ್ಮರ್ ಹಾಜಿ ಬೆಂಗಳೂರು, ಅವರು ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಹಲವಾರು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಉಮ್ಮರ್ ಹಾಜಿಯವರಿಗೆ ನಮ್ಮೆಲ್ಲ ಮಹನೀಯರ ಪರವಾಗಿ ಬಹಳಷ್ಟು ಆತ್ಮೀಯತೆಯ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಇವತ್ತಿನ ಪ್ರಶಸ್ತಿ ಪುರಸ್ಕೃತರಲ್ಲಿ ಓರ್ವರಾಗಿರುವ ನಿಶ್ಚಲ್ ಜೈನ್ ಶೆಟ್ಟಿ ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ಬಹಳಷ್ಟು ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈಶ್ವರ್ ಭಟ್ ಮಾದಕಟ್ಟೆ ಅವರು ಕೂಡ ಹಾಗೆ ನಿಮ್ಮನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಕಾಣುವಾಗ ನಮಗೆಲ್ಲಿಲ್ಲದ ಸಂತಸ ಬರ್ತಾ ಇದೆ. ಕಾರಣ ಈ ಭಾಗದ ಒಂದು ಕಲಾವಿದರಾಗಿ ಕಲಾಕ್ಷೇತ್ರಕ್ಕೆ ಅಪ್ರತಿಮ ಕೊಡುಗೆಯನ್ನು ಕೊಟ್ಟಂತಹ ಈಶ್ವರ್ ಭಟ್ ಮಾದಗಟ್ಟೆ ಅವರನ್ನು ಕೂಡ ಈ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಈಶ್ವರ್ ಭಟ್ರವರಿದ್ದಾರೆ, ಅವರು ನಮ್ಮ ಗುರುಗಳು. ಅವರು ಹೇಳಿದಂತಹ ಒಂದು ಮಾತಿದೆ, ನನ್ನ ಹೃದಯದಲ್ಲಿದೆ ಈ ಶಾಲೆಯನ್ನು ಉಳಿವಿಗಾಗಿ ನೀವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಪಡಬೇಕು. ಸುದೀರ್ಘ ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಅಧ್ಯಾಪಕರಾಗಿ ಅದೆಷ್ಟೋ ವಿದ್ಯಾರ್ಥಿಗಳ ಅಜ್ಞಾನವನ್ನು ನೀಗಿಸಿದ ಜ್ಞಾನಾಮೃತವನ್ನು ದಾರೆ ಎರೆದುಕೊಟ್ಟ ಈಶ್ವರ್ ಭಟ್ ಮಾದಗಟ್ಟೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕುಸುಮಾ ಉಡುಪ ಅವರು ಕೂಡ ಹಾಗೆ ಶಿಕ್ಷಕಿಯಾಗಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅನನ್ಯವಾದಂತಹ ಕೊಡುಗೆಯನ್ನು ಕೊಟ್ಟವರು. ನಮ್ಮ ಇವತ್ತಿನ ಪ್ರಶಸ್ತಿ ಪುರಸ್ಕೃತರು ಸುನೀತಾ ಟೀಚರ್ ಅವರು, ಅವರಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಭಾಗದಲ್ಲಿ ನನಗೆ ಮರೆತು ಹೋಗಿದೆ, ದಯವಿಟ್ಟು ಕ್ಷಮಿಸಬೇಕು. ದೊಡ್ಡ ದೊಡ್ಡ ಅತಿಥಿಗಳು ಇಲ್ಲೇ ಇದ್ದಾರೆ. ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಂತಹ ಮಮತಾ ಪಿ ಅವರಿಗೆ ಇವತ್ತು ನಾವು ಮಾಧ್ಯಮ ಕ್ಷೇತ್ರದ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಅವರನ್ನ ಸ್ವಾತಿ ಮೇಡಮ್ ರವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಸಂಗೀತ ಕ್ಯಾನ್ಸರ್ ಸ್ಪೆಷಲಿಸ್ಟ್, ಮಹಿಳಾ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಸಂಗೀತ ಮೇಡಮ್ ರವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ಬೆಳೆಸುವಂತಹ ಸಂದರ್ಭದಲ್ಲಿ ನಮಗೆ ಶಕ್ತಿಯಾಗಿ ಪರಿಣಮಿಸಿದಂತಹ ನಾರಾಯಣ ಶೆಟ್ಟಿ ಕುಲ್ಯಾರು ವೇದಿಕೆಯಲ್ಲಿದ್ದಾರೆ. ನಾರಾಯಣ ಶೆಟ್ಟಿ ಕುಲ್ಯಾರು ತಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ರಾಜೇಶ್ ಗೌಡ್ರವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡು ಇರಲಿ ಗಡಿನಾಡು ಇರಲಿ
ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿನೆನಪ. ನರ ನರಗಳೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ಅಭಿಮಾನಿಯಾಗಿ ಬೆಳೆದವರು, ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು, ಸಹಕಾರಿ ಕ್ಷೇತ್ರದ ಬಿಸಿರೋಡಿನ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾಗಿ ಪ್ರಸ್ತುತ ನಿರ್ದೇಶಕರಾಗಿ, ಸಜಿಬಮುನ್ನೂರು ಮೂರ್ತಿದಾರು ಸೇವಾ ಸಹಕಾರಿ ಸಂಘದ ಸೇವಾ ಸಹಕಾರಿ ಸ್ಥಾಪಕ ಅಧ್ಯಕ್ಷರಾಗಿ, ಸಹಕಾರಿ ಸಂಘದಲ್ಲೇ ಮೂರ್ತಿದಾರರ ಬದುಕಿನ ಬಲವನ್ನು ನೀಡಿ ಸ್ವಾವಲಂಬಿ ಬದುಕಿಗೆ ಹೊಸ ಹೆಜ್ಜೆಯನ್ನು ನಿರ್ಮಿಸಿದ ನೀವು 1991ರಲ್ಲಿ ಸೇವಾ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಗ್ರಾಮೀಣ ಭಾಗಗಳಲ್ಲಿ 23 ಶಾಖೆಗಳನ್ನು ಸ್ಥಾಪಿಸಿ ಈ ಮೂಲಕ ಮಹಿಳೆಯರು ಬಲಯುತರಾಗಬೇಕೆಂಬ ಕನಸನ್ನು ಹೊತ್ತವರು. ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಎಲ್ಲ ಜವಾಬ್ದಾರಿ ಹುದ್ದೆಗಳನ್ನು ಮಹಿಳೆಯರೇ ನಿರ್ವಹಿಸುವಂತೆ ಮಾಡಿದ ತಾವು ಸ್ತ್ರೀಶಕ್ತಿಗೆ ನೀಡಿದ ಜವಾಬ್ದಾರಿ ಗುರುತರವಾದದ್ದು. ಸಹಕಾರಿ ಸೇವಾ ಸಂಘದ ಶಿಕ್ಷಣ, ವಿದ್ಯಾರ್ಥಿಗಳ ದತ್ತು ಸ್ವೀಕಾರ, ವ್ಯಾಪಾರ, ಕೃಷಿ, ಉದ್ಯಮ ರಂಗಕ್ಕೆ ಸಾಲ ಸೌಲಭ್ಯ ನೀಡುತ್ತಾ ಬಂದಿದ್ದು ಇಂದು ಜನಸಾಮಾನ್ಯರ ಆಶಾ ಕಿರಣವೆಂಬಂತೆ ತೊಡಗಿಸಿಕೊಂಡಿರುವಿರಿ. ಆರೋಗ್ಯ ಕಾಂತಿಯ ಮೂಲಕ ಮುಚ್ಚುವ ಹಂತದಲ್ಲಿದ್ದ ಸಜಿಪಮುನ್ನೂರು ಆರೋಗ್ಯ ಉಪಕೇಂದ್ರವನ್ನು ವಿಶೇಷ ಮುತುವರ್ಜಿಯಿಂದ ರಕ್ಷಿಸಿ ಅದನ್ನು ಪುನರ್ಜೀವನಗೊಳಿಸಿ ಸಮಾಜಕ್ಕೆ ವಿತರಿಸುವಂತೆ ಮಾನವೀಯತವನ್ನು ಮೆರೆದಿದ್ದೀರಿ. ತಾವು ವೈಯಕ್ತಿಕ ನೆಲೆಯಲ್ಲಿ ಉದ್ಯೋಗ, ಆರ್ಥಿಕ ಸಹಕಾರವನ್ನು ನೀಡುತ್ತಾ ಸಹಕಾರ, ಶೈಕ್ಷಣಿಕ, ಆರೋಗ್ಯ, ಧಾರ್ಮಿಕ, ರಾಜಕೀಯ, ರಂಗಭೂಮಿ, ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಅನನ್ಯ ಕೊಡುಗೆಯನ್ನು ಕೊಟ್ಟ ತಾವು ಮುಂಬರುವ ದಿನಗಳಲ್ಲಿಯೂ ಕೂಡ ಉತ್ತಮವಾದಂಥ ಸೇವೆಯನ್ನು ನೀಡುವಂತಾಗಲಿ ಎಂಬುದನ್ನು ವಿನಂತಿಸುತ್ತಾ ಹಲವಾರು ವಿಚಾರಗಳನ್ನು ಇದೇ ಸಮಯದ ಅಭಾವದಿಂದ ಯಶಸ್ವಿ 91 ವರ್ಷಗಳನ್ನು ಪೂರೈಸಿದ ಮಾದಗಟ್ಟೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಐತಿಹಾಸಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಹಕಾರ ಮತ್ತು ಸಾಮಾಜಿಕ ಕ್ಷೇತ್ರದ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ನಮ್ಮ ಎಲ್ಲ ಹರೇಕಳ ಹಾಜಪ್ಪನವರು ಜೊತೆಗೂಡಿ ಎಲ್ಲರೂ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಹರೇಕಳ ಹಾಜಪ್ಪನವರ ಅಮೃತ ಹಸ್ತದಿಂದ ಸಂಜೀವ ಪೂಜಾರಿಯವರನ್ನು ಬಹಳ ಗೌರವದಿಂದ ಗುರುತಿಸಿ ಸನ್ಮಾನಿಸಿ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೆಯುತ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ 91 ವರ್ಷಗಳಲ್ಲಿ ಹಲವಾರು ಸಾಧಕರನ್ನು ಸಮಾಜಕ್ಕೆ ಈ ಶಾಲೆ ಸಮರ್ಪಿಸಿದೆ. ಈ ಶಾಲೆಯಲ್ಲಿ ಕಲಿತವರು ಸಾಧಾರಣ ಎಲ್ಲ ಕ್ಷೇತ್ರಗಳಲ್ಲೂ ಹರಡಿ ದೇಶ ವಿದೇಶದಲ್ಲಿದ್ದಾರೆ. ಆದರೆ ಬದಲಾಗುತ್ತಿರುವ ವರ್ತಮಾನ ಸ್ಥಿತಿಗತಿಗಳ ವೇಗಕ್ಕೆ ಈ ಶಾಲೆ ಸೌಲಭ್ಯವನ್ನು ಉನ್ನತಿಗೇರಿಸಲು ನಮಗೆ ಸಾಧ್ಯವಾಗಿಲ್ಲ. ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟಂತಹ ಈ ಒಂದು ಶಾಲೆಯಲ್ಲಿ ಈ ನಮ್ಮ ಶಾಲೆಯ ಒಂದು ಸರ್ವಿಸ್ನ ವೈರನ್ನು ನೀವು ನೋಡಬೇಕು. ಶಾಲಾ ಪೀಠೋಪಕರಣಗಳು ನುಜ್ಜುಗುಜ್ಜಾಗಿದೆ. ಶಾಲೆಯ ಕಿಟಕಿಯ ಬಾಗಿಲು ಅರ್ಧಂಬರ್ಧ, ಬಾಗಿಲುಗಳು ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ. ಇಂದು ನಾಳೆಯ ಪರಿಸ್ಥಿತಿಯಲ್ಲಿ ಶಾಲಾ ಪಕ್ಕಾಸುಗಳು ಗೆದ್ದಲುಗಳು ತಿಂದಂತಹ ಪರಿಸ್ಥಿತಿಯಲ್ಲಿದೆ. ಆದ್ದರಿಂದ ಸಾರ್ವಜನಿಕರು, ಅತಿಥಿಗಳು ಕುಸುಮ ಎಂಪಿ ಇವರು ಆಮ್ಲಮೊಗರು ಗ್ರಾಮದ ನಿವಾಸಿಯಾಗಿದ್ದು ಪ್ರಸಕ್ತ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಡಿಎಡ್, ಬಿಎಡ್ ಮತ್ತು ಎಂಎ ಪದವೀಧರರು. ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ, ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಾಗೂ ರಾಜ್ಯ ಪಠ್ಯಕ್ರಮ ಮತ್ತು ಕೇಂದ್ರ ಪಠ್ಯಕ್ರಮದ ಶಾಲೆಗಳಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಯಸ್ಕರ ಶಿಕ್ಷಣವನ್ನು ನೀಡುವ ಮುಖೇನ ಸಾರ್ವಜನಿಕರ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಫ್ರೀ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳನ್ನು ಬೇಸಿಗೆ ರಜೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುತ್ತಲಿರುವರು. ಅಂತೆಯೇ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ವಿವಿಧ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವರು. ಮುದ್ದು ಕೃಷ್ಣ ಉತ್ಸವ ಸಮಿತಿಯಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಉಲ್ಲಾಲ ಘಟಕದ ಆಮ್ಲಮೊಗರು ಗ್ರಾಮದ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ಮಕ್ಕಳಿಗೆ ನಾಟಕ, ಅಭಿನಯ, ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ನೃತ್ಯ ಮತ್ತು ನಾಟಕ, ಅಭಿನಯ, ಕವನ ವಾಚನ,
ನಾಟಕಗಳಿಗೆ ಸಂಭಾಷಣೆ ಬರೆಯುವಿಕೆ, ಲೇಖನಗಳನ್ನು ಬರೆಯುವುದು ಇವರ ಹವ್ಯಾಸವಾಗಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಜಾನಪದ ಸಂಭ್ರಮ ಮತ್ತು ಕನ್ನಡ ನಾಡುನುಡಿ ಸಂಸ್ಕೃತಿಯ ಅನಾವರಣ ಕಾರ್ಯಕ್ರಮವು ಇದರ ನೇತೃತ್ವದಲ್ಲಿ ಶ್ರೀ ಕುತ್ತಾರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು ಸರ್ವರ ಪ್ರಶಂಸೆಗೆ ಕಾರಣವಾಗಿತ್ತು. ಇಂದಿಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನನ್ಯ ಸೇವೆಯನ್ನು ನೀಡಿರುವರು. ನಿಮಗೆ ಸಾರ್ವಜನಿಕ ಪ್ರಶಸ್ತಿ ಸಮಾರಂಭದಲ್ಲಿ ಕುಸುಮ ಉಡುಪ ಇವರಿಗೆ ಸಾಂಸ್ಕೃತಿಕ ಕ್ಷೇತ್ರದ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಅಜಯ್ ಅವರಿಗೆ ದಯವಿಟ್ಟು ಒಟ್ಟಿಗೆ 2-3 ಸನ್ಮಾನವನ್ನು ಒಟ್ಟಿಗೆ ಮಾಡಲಿಕ್ಕಿದ್ದೇವೆ. ಡಾಕ್ಟರ್ ಅಜಯ್ ಅವರು, ಗಣೇಶ್ ರವರೇ, ಗಣೇಶ್ ಒಟ್ಟಿಗೆ ಇಬ್ಬರು ಒಟ್ಟಿಗೆ ಮಾಡು. ಅನುದಾನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 14/12/2024 ನಡೆದ ಸಾರ್ವಜನಿಕ ಪ್ರಶಸ್ತಿ ಸಮಾರಂಭದಲ್ಲಿ ಮಮತಾ ಪಿ ಶೆಟ್ಟಿಯವರಿಗೆ ಮಾಧ್ಯಮ ಕ್ಷೇತ್ರದ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬಂಟಾ ತಾಲೂಕಿನ ಮಂಚಿ ಗ್ರಾಮದ ಭಾವ ಮೀನಾಕ್ಷಿ ಮೋಹನ್ ಶೆಟ್ಟಿ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಇವರು ಸಾಲೆತ್ತೂರು ಗೌರಿಕೋಡಿ ನಿವಾಸಿ ಪ್ರವೀಣ್ ಶೆಟ್ಟಿ ಅವರ ಧರ್ಮಪತ್ನಿ. ಪ್ರಾಥಮಿಕ ಶಿಕ್ಷಣವನ್ನು ಸಾಲೆತ್ತೂರು ಸಮೀಪದ ಮಂಚಿ ಶಾಲೆಯಲ್ಲಿ 2002ರಲ್ಲಿ ಕಾಲೇಜು ದಿನಗಳಲ್ಲಿ ಕ್ರೀಡಾಪಟುವಾಗಿ ರಾಜ್ಯವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿನಿಯಾಗಿರುತ್ತಾರೆ. ಖೋ ಖೋ, ಲಾಂಗ್ ಜಂಪ್, ಹೈ ಜಂಪ್ ಓಟ, ಕಬಡ್ಡಿ, ವಾಲಿಬಾಲ್ ಕ್ರೀಡೆಗಳಲ್ಲೂ ಭಾಗವಹಿಸಿ ಆಲ್ರೌಂಡರ್ ವಿದ್ಯಾರ್ಥಿನಿ ಎನ್ನುವ ಬಹುಮಾನವನ್ನು ಪಡೆದಿರುತ್ತಾರೆ. ನೃತ್ಯ ನಿರೂಪಣೆಯನ್ನು ಕಾಲೇಜಿನಿಂದಲೇ ನಿರ್ವಹಿಸಿ ಅನುಭವವನ್ನು ಹೊಂದಿರುವ ಇವರು ಮಂಗಳೂರು ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದು ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಅಪ್ರತಿಮ ಸಾಧನೆಗಾಗಿ ತಮಿಳುನಾಡಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿಯಿಂದ ನೀಡಿ ಗೌರವಿಸಲಾಗಿದೆ. 1994ರಿಂದ 2000ವರೆಗೆ ಸ್ಕೌಟ್ಗೆ ತರಬೇತಿ ಪಡೆದು ಅವರಲ್ಲಿ ಕೈಗೊಂಡ ಉತ್ತಮ ಸಾಧನೆಯಾಗಿ ಅನ್ಯ ರಾಜ್ಯಪಾಲರಾದ ಶ್ರೀಮತಿ ರಮಾದೇವಿ ಅವರಿಂದ ರಾಜ್ಯ ಪುರಸ್ಕಾರ ದೊರೆತಿದೆ. 2011ರಲ್ಲಿ ಮೂಡಬಿದ್ದ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕಿಂದ ಉತ್ತಮ ಮಾಧ್ಯಮ ಕ್ಷೇತ್ರ ಪ್ರಶಸ್ತಿ, ಮಾಧ್ಯಮ ಕ್ಷೇತ್ರದಲ್ಲಿ ಕೈಗೊಂಡ 10 ವರ್ಷ ಫಲಪ್ರದ ಪ್ರಯಾಣದಲ್ಲಿ ಅನೇಕ ಸನ್ಮಾನಗಳು, ಗೌರವ ಲಭಿಸಿದೆ. ಹೊರನಾಡು ಮುಂಬೈಯಲ್ಲಿ ಮಾಧ್ಯಮ ಆಡಳಿತ ಕ್ಷೇತ್ರದ ಸಾಧನೆಯಾಗಿ ಗೌರವಗಳು ಒದಗಿ ಬಂದಿವೆ. ನೀವು ಮಾಡಿರುವ ಅನನ್ಯ ಸೇವೆಯನ್ನು ಗುರುತಿಸಿ ಸಾರ್ವಜನಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಮಾಧ್ಯಮ ಕ್ಷೇತ್ರ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ವಂದನೆಗಳೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೆಳಭಾಗದಲ್ಲಿ ಕೆಲವರು ಅತಿಥಿ ಗಣ್ಯರು ಇದ್ದಾರೆ. ನಮ್ಮ ಸ್ಥಳಾವಕಾಶ ಕಡಿಮೆ ಇದೆ. ನಮ್ಮ ಸಂಘಟಕರು ಅವರಿಗೆ ಅಲ್ಲಿಗೆ ಹೋಗಿ ಶಾಲು ಹೊದಿಸಿ ಸನ್ಮಾನಿಸಬೇಕು. ನಮ್ಮ ಬಾದ್ಶಾ ನಮ್ಮ ಇವತ್ತಿನ ಪಿ ನಾರಾಯಣ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳ 5 ಮಕ್ಕಳಲ್ಲಿ ಹಿರಿಯ ಪುತ್ರರಾಗಿ ಜನಿಸಿದ ಶ್ರೀ ಶಂಕರಾನಂದ ಎಸ್ ಇನವಳ್ಳಿಯವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಲಾರ್ ಪದವಿ ಶಾಲೆಯಲ್ಲಿ ಪೂರ್ತಿಗೊಳಿಸಿ ನಂತರ ಹರೇಕಳ ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣವನ್ನು ಉಳ್ಳಾಲದ ಮದನಿ ಕಾಲೇಜಿನಲ್ಲಿಯೂ ಹಾಗೂ ಪದವಿ ವ್ಯಾಸಂಗವನ್ನು ಬೆಜೆಂಟಿನ ಸಂಧ್ಯಾ ಕಾಲೇಜಿನಲ್ಲಿಯೂ ಪೂರೈಸಿದ್ದಾರೆ. ಕುಟುಂಬದ ಹಿರಿಯರ ಮಾರ್ಗದರ್ಶನದಲ್ಲಿ ಗಿಡಮೂಲಿಕೆಯ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಪಡೆದು ಇಂದು ನಾಟಿ ಔಷಧಿಯನ್ನು ನೀಡಿ ಹಲವಾರು ಕಾಯಿಲೆಗಳನ್ನು ಗುಣಪಡಿಸಿ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಮದ್ಯವ್ಯಸನ ಮುಕ್ತ ಸಮಾಜದ ನಿರ್ಮಾಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಜೊತೆ ಕೈಜೋಡಿಸಿದ್ದು ಮಾತ್ರವಲ್ಲದೆ ಅದೆಷ್ಟೋ ಜನರನ್ನು ತಾವೇ ಸ್ವಂತ ಖರ್ಚಿನಲ್ಲಿ ಮದ್ಯಪಾನ ಚಟದಿಂದ ಮುಕ್ತಗೊಳಿಸಿ ಈ ಸಂಸಾರದಲ್ಲಿ ನೆಮ್ಮದಿ ಕಾಣಲು ಕಾರಣೀಭೂತರಾಗಿರುತ್ತಾರೆ. ಶ್ರೀನಿವಾಸ
ನಿಗಮದಿಂದ ಪಾಠಶಾಲೆಯ ಶ್ರೀ ಜನಾರ್ದನ ಭಟ್ ಇವರ ಜ್ಯೋತಿಷ್ಯದಲ್ಲಿ ಶಾಸ್ತ್ರವನ್ನು ಕಲಿತು ಜ್ಯೋತಿಷಿಗಳಾಗಿ ಹಲವಾರು ಜನರ ನೋವುಗಳಿಗೆ ಸ್ಪಂದಿಸಿ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ನೀಡುತ್ತಿರುತ್ತಾರೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ ಮತ್ತು ಜನಜಾಗೃತಿ ವೇದಿಕೆಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿಯ ಸಂಯೋಜಕರಾಗಿರುವುದು ಇವರ ಪ್ರತಿಭೆಗೆ ಸಂದ ಗೌರವವಾಗಿದೆ. ಇವರ ಪತ್ನಿ ಶ್ರೀಮತಿ ಮಹಾಲಕ್ಷ್ಮಿ ಮತ್ತು ಮಕ್ಕಳಾದ ಅನನ್ಯ ಅನುಶ್ರೀ ಎಂಬ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಸಂತೃಪ್ತ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ನಡೆಸುತ್ತಿರುವ ನಿಮ್ಮ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲೆಂದು ಹಾರೈಸುತ್ತಾ ಮತ್ತು ಸಂಘಟನಾ ಚತುರತೆ ಹೊಂದಿರುವ ಇವರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಸರಳ ಸಜ್ಜನಿಕೆಯ ಮತ್ತು ಪರೋಪಕಾರಿ ವ್ಯಕ್ತಿತ್ವದಿಂದ ಜನಾನುರಾಗಿರುತ್ತೀರಿ. ಇವರಿಗೆ ದಕ್ಷ ಯುವ ಬಳಗ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜೆ ಹೊಸ ಕುರಲ್ ಬಳಗ ಉಳ್ಳಾಲ ಇವರಿಂದ ಸನ್ಮಾನಿತರಾಗಿರುತ್ತಾರೆ. 91 ವರ್ಷಗಳನ್ನು ಪೂರೈಸಿದ ಮಾದಕಟ್ಟೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸಾರ್ವಜನಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜನರ ಹೃದಯ ಮೀಟಿದ ವೈದ್ಯ ಪ್ರಶಸ್ತಿ ನೀಡಿ ಗೌರವಿಸಿರುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು, ಸ್ನೇಹ ಮಿಲನ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮಾದಕಟ್ಟೆ ಮತ್ತು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಡಳಿತ ಮಂಡಳಿ ಮಾದಕಟ್ಟೆ. ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇಬ್ರಾಹಿಂ ಕಲ್ಲೂರ ಇವರಿಗೆ ಸಮಾಜ ಸೇವೆಯ ಸಾರ್ಥಕ ಸರದಾರ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಕಾರ್ಯಕ್ರಮ. ದಯವಿಟ್ಟು ತಾವು ಸನ್ಮಾನ ಆಸನವನ್ನು ಸ್ವೀಕರಿಸಬೇಕು. ಕೇರಳ ರಾಜ್ಯದಲ್ಲಿನ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲೂರು ಎಂಬಲ್ಲಿ ತಂದೆ ಪುತ್ತಬ್ಬ ಮತ್ತು ವಿಫಾತಿಮ ದಂಪತಿಗಳ ಸುಪುತ್ರನಾಗಿ 1953 ಆಗಸ್ಟ್ ತಿಂಗಳ 15ರಂದು ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು 1 ರಿಂದ 4ನೇವರೆಗೆ ಶ್ರೀ ವಿದ್ಯಾಬೋಧಿನಿ ಎಲ್ಪಿ ಶಾಲೆ ಬಜಲಕರಿಯ, ಪ್ರೌಢಶಾಲೆ ಶಿಕ್ಷಣವನ್ನು ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮುಗೀರಿನಲ್ಲಿ, ಪದವಿ ಶಿಕ್ಷಣವನ್ನು ಸೈಂಟ್ ಅಲೋಸಿಯಸ್ ಕಾಲೇಜು ಮಂಗಳೂರಿನಲ್ಲಿ ಪಡೆದು ನಂತರ 5 ವರ್ಷ ಸೌದಿ ಅರೇಬಿಯಾದ ಬ್ರಿಟಿಷ್ ಕಂಪನಿಯಲ್ಲಿ ಉದ್ಯೋಗದಲ್ಲಿ ಸೇರಿದ ಇವರು ನಂತರ ಕಂಪನಿಗೆ ಸೇವೆಯ ರಾಜೀನಾಮೆಯನ್ನು ಕೊಟ್ಟು ಅದಾದ ಬಳಿಕ ಸ್ವಂತ ಆರಂಭದ ಉದ್ಯಮದೊಂದಿಗೆ ಸಮಾಜ ಸೇವೆಗೆ ಮಿಡಿದ ಕಲ್ಲೂರ್ ಇಬ್ರಾಹಿಂ ರವರ ಮನಸ್ಸು ಆರಂಭದಲ್ಲಿ ಹುಟ್ಟೂರಾದ ವರ್ಕಾಡಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು, ಆರೋಗ್ಯ ಕೆಟ್ಟವರಿಗೆ ಚಿಕಿತ್ಸೆ ಕೊಡಿಸುವುದು, ಶೈಕ್ಷಣಿಕ ಹಿಂದುಳಿದ ಬಡವರಿಗೆ ಶಿಕ್ಷಣವನ್ನು ಕೊಡಿಸುವ ಪ್ರಯತ್ನವನ್ನು ಮಾಡಿದರು. 1998ರಲ್ಲಿ ನಾಗರಿಕ ಕ್ರಿಯಾ ವೇದಿಕೆ ಸಂಘಟನೆಗೆ ಚಾಲನೆ, ಸಂಘಟನೆಯ ವತಿಯಿಂದ ನೂರಾರು ಜನಪರ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಹ್ರಸ್ವ ಕಾಲದಲ್ಲಿಯೇ ಇಬ್ರಾಹಿಂ ಕಲ್ಲೂರರವರು ಜನಜನಿತರಾದರು. 2002ರಲ್ಲಿ ಮಜಿರ್ಪಳ್ಳ ಸಾಮಾಜಿಕ ಸೇವೆಯ ಭಾಗವಾಗಿ ಐತಿಹಾಸಿಕ ಕಾರ್ಯಕ್ರಮದ ಆಯೋಜನೆ, 2008ರಲ್ಲಿ ಕಲ್ಲೂರು ಎಜುಕೇಷನ್ ಸಂಸ್ಥೆಯನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದರು. 2000ನೇ ಇಸವಿಯಲ್ಲಿ ಇಬ್ರಾಹಿಂ ಕಲ್ಲೂರ ನೇತೃತ್ವದಲ್ಲಿ ಧರ್ಮನಗರದಲ್ಲಿ ಶಾಲೆಯೊಂದನ್ನು ಸ್ಥಾಪಿಸಲು ನೇತೃತ್ವವನ್ನು ವಹಿಸಿ ಅದೇ ಸಂಸ್ಥೆಯಲ್ಲಿ 5 ವರ್ಷಗಳ ಕಾಲ ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ 700ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಎಕ್ಸಲೆನ್ಸ್ ಅವಾರ್ಡ್, ಕನ್ನಡಿಗ ಜೀವನ ಗೌರವ ಪ್ರಶಸ್ತಿ, 2014ರ ಸಿರಿಗನ್ನಡಂ ರಾಷ್ಟ್ರೀಯ ರತ್ನ ಪ್ರಶಸ್ತಿ, 2017ರ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ MGF ಅವಾರ್ಡ್, 2017ರ ನೇಪಾಳ ರಾಷ್ಟ್ರಪತಿ ಶ್ರೀ ರಾಮಭರಣ ಯಾದವರಿಂದ ಇಂಟರ್ನ್ಯಾಷನಲ್ ಏಷ್ಯನ್ ಪೆಸಿಫಿಕ್ ಅವಾರ್ಡ್, 2018ರಿಂದ ನ್ಯಾಷನಲ್ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್, ವಿದ್ಯಾಭವನ ಕಲಾಬೇಂದ್ರ ಬಾಂಬೆಯಲ್ಲಿ ಗೌರವ ಡಾಕ್ಟರೇಟ್, ನಾಗರಿಕ ವೇದಿಕೆ ಆದರ್ಶ ನಾಗರಿಕ ಪ್ರಶಸ್ತಿ, ಗಾಂಧಿ ಪೀಸ್ ಆಫ್ ಮಿಷನ್ ವತಿಯಿಂದ ರಾಷ್ಟ್ರೀಯ ಶಾಂತಿ ಸೇವನಾ ಪ್ರಶಸ್ತಿ, ಅಂಕೋಲಾ ರೋಟರಿ ಕ್ಲಬ್ ವತಿಯಿಂದ ಸಮಾಜ ಪರಿವರ್ತಕ ಪ್ರಶಸ್ತಿ, ಸಿಟಿಸನ್ ಇಂಟಿಗ್ರೇಷನ್ ಪೀಸ್ ಆಫ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರಿಂದ ಭಾರತ ಗೌರವ ಪ್ರಶಸ್ತಿ, ಬೆಸ್ಟ್ ಪ್ರೆಸಿಡೆಂಟ್ ಅವಾರ್ಡ್, ಕರ್ನಾಟಕ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ಪಡೆದ ನಿಮಗೆ ನಮ್ಮ ಈ ಶಾಲಾ ವತಿಯಿಂದ ನಡೆಯುತ್ತಿರುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜ ಸೇವೆಯ ಸಾರ್ಥಕ ಸರದಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಇದೀಗ ಇಬ್ಬರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತಾ ಇದೆ. ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ
ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ಇದರ ಅಧ್ಯಕ್ಷರಾಗಿರುವಂತಹ ಹೈದರ್ ಪ್ರತಿಪಾಡಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹೈದರ್ ಪ್ರತಿಪಾಡಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾನು ಭಾಷಣ ಮಾಡೋಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ವೇದಿಕೆಯನ್ನು ನೋಡುವಾಗ ಈ ಮಾದಕಟ್ಟೆಯ ಇತಿಹಾಸದಲ್ಲಿ ಒಂದು ಹೊಸ ಒಂದು ಹುರುಪನ್ನೇ ಹುಟ್ಟಿಸಿಕೊಂಡಂಥ ಒಂದು ವ್ಯವಸ್ಥೆ ಆಗಿದೆ. ಅದಕ್ಕೆ ಮೊದಲನೇದಾಗಿ ನಾನು ಒಂದೇ ಒಂದು ಮಾತಿನಿಂದ ಹೇಳ್ತಿದ್ದೇನೆ. ಇವತ್ತಿನ ಈ ಸಂಘಟಕರಾದಂಥ ಹರೀಶ್ ಕುಮಾರ್ ಮುಖ್ಯೋಪಾಧ್ಯಾಯರು ಈ ಶಾಲೆಯ, ಹಾಗೂ ನನ್ನ ಆತ್ಮೀಯ ಸ್ನೇಹಿತ ನೌಫಾಲ್ ಹಾಗೆಯೇ ಅವರೊಟ್ಟಿಗೆ ಸೇರಿದಂಥ ಸಂಘಟಕರನ್ನು ಮೊದಲನೇದಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇತಿಹಾಸದಲ್ಲಿ ನಾನು ಹೆಚ್ಚಿಗೆ ಏನನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಇವರೆಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋದರೆ ಇದೇ ಒಂದು ಭಾಷಣ ಆದೀತು ಎಂಬುದನ್ನು ತಿಳಿದುಕೊಂಡು ನನ್ನ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಗಣ್ಯಾತಿಗಣ್ಯ ಮಹಾನುಭಾವರನ್ನು, ಇವತ್ತು ಒಂದೊಂದು ಗಣ್ಯರು, ಇವರ ಹಿಂದಿಂದ ಸಾವಿರಾರು ಜನ ಇರುವಂಥ ಗಣ್ಯರು ಇವತ್ತು ನಮ್ಮ ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. ಇಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇದು ಸಾಧಾರಣದ ವಿಚಾರವಲ್ಲ. ಮಾನ್ಯ ನೌಫಾಲ್ರವರೇ, ಹರೀಶ್ ಕುಮಾರ್ರವರೇ, ಸಂಘಟಕರೇ, ನೀವು 90 ವರ್ಷಗಳ ಕಾಲ ನಡೆದಂಥ ಈ ಶಾಲೆ ಖಂಡಿತ ಇದೊಂದು ಉಜ್ವಲವಾಗಿ ಬೆಳೆಯುತ್ತದೆ ಎಂಬುದಕ್ಕೆ ಸಾಕ್ಷಿ ಇವತ್ತು ನೀವು ಮಾಡಿದ್ದೀರಿ. ಆದ್ದರಿಂದ ಈ ಶಾಲೆಗೆ ಯಾರು ಯಾವ ರೀತಿಯಲ್ಲಿ ಖಂಡಿತ ನೀವು ತಿಳ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಈ ಮಾದಕಟ್ಟೆ ಇದೊಂದು ಹೈಸ್ಕೂಲ್ ಆಗಿ ಪರಿವರ್ತನೆ ಆಗಿ ಇದೊಂದು ಕಾಲೇಜ್ ಆಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಖಂಡಿತ ಇದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಕುಳಿತಿದ್ದಂಥ ನನ್ನ ಗಣ್ಯಾತಿಗಣ್ಯ ಸ್ನೇಹಿತರೊಂದಿಗೂ ನನ್ನ ಸಹೋದರರೊಂದಿಗೂ ಇವತ್ತು ಇದು ಮಾತ್ರವೇ ಅಲ್ಲ, ಎಷ್ಟೊಂದು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಎಷ್ಟು ಜನರಿಗೆ ಫಲಪ್ರದವಾದಂಥ ಫಲ ಸಿಕ್ಕುವಂಥ ಫಲ ನೀಡಲಿಕ್ಕೆ ಅರ್ಹರಾದಂಥ ವ್ಯಕ್ತಿಗಳನ್ನು ನೋಡಿಕೊಂಡು ನೀವು ಇವತ್ತು ಸನ್ಮಾನ ಮಾಡಿದಿರಿ. ಇಷ್ಟು ಜನರನ್ನು ಸಂಘಟಿಸುವುದು, ಇಷ್ಟು ಜನರಿಗೆ ಅದಕ್ಕೆ ತಕ್ಕಂಥ ಒಂದು ಸನ್ಮಾನವನ್ನು ಕೊಡುವ ವೇದಿಕೆ, ನಾನು ಭಾಳಷ್ಟು ವರ್ಷಗಳಿಂದ 45 ವರ್ಷಗಳಿಂದ ವೇದಿಕೆಯನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಆದರೆ ನಾನು ಇವತ್ತು ಪ್ರಥಮ ಅಂತ ಹೇಳಿ ಇವತ್ತು ನಾನು ತಿಳ್ಕೊಳ್ತಾ ಇದ್ದೇನೆ. ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ ನೀವು ಈ ಮಾದಕಟ್ಟೆ ಜನರಿಗೆ. ಖಂಡಿತ ಇದಕ್ಕೋಸ್ಕರ ಅಭಿನಂದಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಆತ್ಮೀಯರೇ, ಏನೇ ಇರಲಿ, ನಮ್ಮ ಹರೀಶ್ ಕುಮಾರ್ ಮತ್ತು ನೌಫಾಲ್ ಸಂಘಟಕರು ಸೇರಿಕೊಂಡು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಕಬಡ್ಡಿ ಅಂತ ಇಟ್ಟುಕೊಂಡಿರ್ಬೋದು, ಅದಕ್ಕೆ ಒಂದು ಕಾರಣಕ್ಕಾಗಿ ಇಟ್ಟುಕೊಂಡಿದ್ದಾರೆ ಅಷ್ಟೇ. ಆದರೆ ಅವರ ಮೂಲ ಉದ್ದೇಶ ಏನಿತ್ತು ಇದು ಮಾತ್ರ ತಿಳ್ಕೊಳ್ಳುವಾಗ ಇದೊಂದು ಶಾಲೆಯನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತೆಗೆದುಕೊಳ್ಬೇಕು ಎಂಬುದ ಒಂದೇ ಒಂದು ಉದ್ದೇಶದಿಂದ ಅವರು ಇಷ್ಟೊಂದು ಕಷ್ಟಪಟ್ಟಿದ್ದಾರೆ. ನನಗೆ ಗೊತ್ತಿದೆ, 10-12 ದಿವಸಗಳ ಹಿಂದೆ ದೇರ್ಲೆಕಟ್ಟೆ ಅಷ್ಟು ದೂರ ಇರುವ ನನ್ನ ಮನೆಗೆ ಬಂದು ವಿಚಾರವನ್ನು ತಿಳಿಸಿದರು. ನನಗೆ ತುಂಬ ಸಂತೋಷವಾಯಿತು. ಇವತ್ತು ಈ ದೇಶ ಅಭಿವೃದ್ಧಿ ಆಗಿದ್ದು, ಈ ರಾಜ್ಯ ಅಭಿವೃದ್ಧಿ ಆಗಿದ್ದು, ಅಥವಾ ಈ ಗ್ರಾಮ ಅಭಿವೃದ್ಧಿ ಆಗಿದ್ದು ಒಂದು ವಿದ್ಯೆಯಿಂದ ಆಗಿರ್ತದೆ. ಇವತ್ತೊಬ್ಬ ರಾಷ್ಟ್ರಪತಿ ಆಗಿರ್ತಾನೆ, ಆ ರಾಷ್ಟ್ರಪತಿಗೆ ಯಾವುದು ಇಷ್ಟ ಆಗಿರ್ತದೆ ಎಂಬುದನ್ನು ಕೇಳಿದರೆ ಅವನು ಪ್ರಾಥಮಿಕ ಶಾಲೆಯ ಅಧ್ಯಾಪಕರುಗಳ ಬಗ್ಗೆ ಕೇಳ್ತಾನೆ. ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿದ್ದಂಥ ತನ್ನ ಸಹಪಾಠಿಯನ್ನು ನೋಡ್ತಾ ಇರ್ತಾನೆ. ಹಾಗಾದರೆ ಈ ಪ್ರಾಥಮಿಕ ಶಾಲೆಗೆ ಎಷ್ಟೊಂದು ಗೌರವ ಇದೆ. ನನ್ನನ್ನು ಇವತ್ತು ನಾನು ಈ ವೇದಿಕೆಯಲ್ಲಿ ಕುಳಿತುಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗುವುದಿದ್ದರೆ ಅದು ನನ್ನ ಶಾಲೆಯಲ್ಲಿ ಕಲಿಸಿಕೊಡ್ತಂಥ ಒಬ್ಬರು ನನ್ನ ಹಿರಿಯರಾದಂಥ ಮಾಸ್ಟರ್ ಇದ್ದರು, ಮಾರಪ್ಪ ಮಾಸ್ಟ್ರು ಅಂತೇಳಿ. ನಾನು ಕಲಿತಂಥ ಶಾಲೆ ಕಂಬಳಬದು ಶಾಲೆ. ಅವರು ನನಗೆ ಕೊಟ್ಟಂಥ ಆ ಒಂದು ಇದರಿಂದ ನಾನು ಇವತ್ತು ಭಾಳಷ್ಟು ವಿದ್ಯೆಗಳನ್ನು ಕಲಿತು ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಏನು ಸಾಧ್ಯ ಇದೆ ನನ್ನಿಂದ ಮಾತಾಡಲಿಕ್ಕೆ ಸಾಧ್ಯ ಇರುವುದನ್ನು ಕಲಿಸಿರುವುದಿದ್ದರೆ ಅದು ಈ ಶಾಲೆಯ ಒಂದು ಪ್ರಭಾವ ಆಗಿದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಈ ಮಾದಕಟ್ಟೆಯ ಪ್ರತಿಯೊಬ್ಬರನ್ನು ನಾಗರಿಕರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವುದಿದ್ದರೆ ಕಾರಣ ಅದು ಇಲ್ಲಿಂದ ಆಗಿರ್ತದೆ ಎಂಬುದನ್ನು ನಾನು ಹೇಳ ಬಯಸ್ತೇನೆ. ಆತ್ಮೀಯರೇ, ಇವತ್ತು ಬಹಳ ಊರಿಂದ ಬೇರೆ ಬೇರೆ ಜಾಗದಿಂದ ಈ ವೇದಿಕೆಯಲ್ಲಿ ವೇದಿಕೆಗೆ ಬಂದು ಕುಳಿತುಕೊಂಡಿದ್ದಾರೆ.
ನನ್ನ ಕುಟುಂಬದೇವರೇ ಆದಂಥ ಹಮೀದ್ರವರು ಕುವೈಟಿನಿಂದ ಇವತ್ತು ನನ್ನಲ್ಲಿ ಹೇಳಿದಂಥ ಒಂದು ವಿಚಾರ, ಇಷ್ಟು ದೂರ ಇವತ್ತು ಬಂದಿದ್ದಾರೆ, ನಾಳೆ ವಾಪಸ್ ಹೋಗ್ತಾರೆ. ಕಾರ್ಯಕ್ರಮ ಏನು, ಇವತ್ತು ಇದೇ ಒಂದು ಕಾರ್ಯಕ್ರಮಕ್ಕಾಗಿ ಕುವೈಟಿನಿಂದ ಬಂದಿದ್ದಾರೆ ಎಂದು ಕೇಳಿಕೊಂಡಾಗ ನನಗೆ ಭಾಳ ಸಂತೋಷ ಆಯಿತು. ಈ ಶಾಲೆಯ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ವೇದಿಕೆಯಲ್ಲಿ ಕುಳಿತಿದ್ದಂಥ ಎಲ್ಲ ಹಿರಿಯರು, ಗಣ್ಯರು ಎಲ್ಲರೂ ಭಾಳಷ್ಟು ಅಭಿಮಾನ ಇಟ್ಟುಕೊಂಡಂಥ ಈ ಶಾಲೆ ಆಗಿರುತ್ತದೆ. ಆದ್ದರಿಂದ ನಾವು ಯಾವತ್ತು ನೌಫಲ್ರವರೇ, ಹರೀಶ್ ಕುಮಾರ್ರವರೇ, ಈ ಊರಿನ ಎಲ್ಲ ಪ್ರಮುಖ ವ್ಯಕ್ತಿಗಳೇ, ನೀವು ಯಾವತ್ತು ತಿಳ್ಕೊಳ್ಬೇಡಿ, ಈ ಶಾಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬೆಳಗುತ್ತದೆ ಎಂಬುದನ್ನು ನೋಡಿಕೊಳ್ಳಿ. ಇದು ಒಂದು ಇವತ್ತಿನ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಆಗಿರುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಭಾಳಷ್ಟು ಗಣ್ಯರು ಮಾತಾಡಲಿಕ್ಕೆ ಇದ್ದಾರೆ. ಆದ್ದರಿಂದ ಆತ್ಮೀಯರೇ, ಮುಂದಿನ ದಿನಗಳಲ್ಲಿ ನನ್ನಿಂದ ಏನು ಸಾಧ್ಯ ಆಗ್ತದೆ, ನಾನು ವಿದ್ಯೆಯ ಬಗ್ಗೆ ಭಾಳಷ್ಟು ಆತುರ ಪಡುವ, ಭಾಳಷ್ಟು ವಿದ್ಯೆಯ ಬಗ್ಗೆ ಕಾಳಜಿ ಇರುವ, ಅದಕ್ಕಿಂತಲೂ ಮಿಗಿಲಾಗಿ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಕಲಿತ ಇವತ್ತಿಗೂ ನನ್ನ ಮಾಸ್ಟರನ್ನು, ಆ ಟೀಚರ್ಗಳನ್ನು, ಆ ನನ್ನ ಸಹಪಾಠಿಗಳನ್ನು ನೆನಪಿಸ್ತಾ ಇರ್ತೇನೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಈ ಒಂದು ಪ್ರಾಥಮಿಕ ಶಾಲೆ ಒಂದು ದೇವಸ್ಥಾನ ಅಥವಾ ಒಂದು ಮಂದಿರ ಅಥವಾ ಒಂದು ಮಸೀದಿ ಅಥವಾ ಒಂದು ಚರ್ಚ್ ಎಂಬುದನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ನಾವು ಕಟ್ಟಿ ಬೆಳೆಸಲಿಕ್ಕೆ ಟೊಂಕ ಕಟ್ಟೋಣ. ಇದರಿಂದ ಖಂಡಿತ ಈ ಮಾದಕಟ್ಟೆಗೆ ದೊಡ್ಡ ಮೆರುಗು ಬರುತ್ತದೆ ಎಂಬುದನ್ನು ಇವತ್ತು ಸೃಷ್ಟನೆ ಮಾಡಿದ್ದಾರೆ ನೌಫಾಲ್ ಮತ್ತು ಹರೀಶ್ ಕುಮಾರ್ ಮಾಸ್ಟ್ರು ಮತ್ತು ಸಂಗಡಿಗರು. ಎಲ್ರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅರ್ಥಪೂರ್ಣವಾದಂತಹ ವಿಚಾರಗಳನ್ನು ವ್ಯಕ್ತಪಡಿಸಿದಂತಹ ನವದೆಹಲಿ ಕೃಷಿಕ ಸಮಾಜದ ಅಧ್ಯಕ್ಷರು ಅವರಿಗೆ ನಾವು ಈ ಒಂದು ವಿಚಾರವನ್ನು ಹೇಳಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಮಾತಾಡುವ, ಹಲವಾರು ಕಂಪನಿಗಳ ಮುಖಾಂತರವಾದ ಮಾತಾಡಿ ಆದರೂ ಸರಿ ಈ ಒಂದು ಶಾಲೆಯನ್ನು ಉಳಿಸ್ಕೊಳ್ಬೇಕು